ಶಾಂತಿ ಶಾಂತಿ ಶಾಂತಿ. ಎಂತುಣ ಶ್ರುತಿ. ಹಲೋ 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 ಕನೆಕ್ಟ್ ಬೇಕಲ್ಲ, ಕನೆಕ್ಟ್ ಬೇಕಂತ ಹೇಳಿ. ನಮಾಮಿ ಧನ್ವಂತರಿ ಆದಿದೇವಂ ಸುರಾಸುರೈರ್ವಂದಿತಂ ಪಾದಪದ್ಮಂ ಲೋಕೇಶರಾರುಕ್ ಭಯಮೃತ್ಯುನಾಶಂ ಧಾತಾರಮೀಶಂ ವಿವಿಧೌಷಧೀನಾಂ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವಕ್ತಾರಂ ವಂದೇ ಪೀಯೂಷದಾಯಕಂ. ಓಂ ಧಂ ಧನ್ವಂತರಯೇ ನಮಃ. ಸ್ವಾಗತಂ ಸ್ವಾಗತಂ. ಆಯುರ್ವೇದಲೋಕಂ ಇದಂ ಪಶ್ಯಂತು. ರೋಗನಾಶಾಯ ಸ್ವಾಸ್ಥ್ಯವರ್ಧನಾಯ ಚ. ಆಗಚ್ಚಂತು ಆಗಚ್ಚಂತು. ಅಂಧಕಾರಂ ಜಹಾತಿ ಪ್ರಕಾಶಂ ದದಾತಿ. ಏಕಹೃದಯ ವದಾಮಃ. ಸ್ವಾಗತಂ ಸ್ವಾಗತಂ ಸ್ವಾಗತಂ. ವಿಣ್ಮೂತ್ರಾಕ್ಷವತೃಚ್ಛುದಾಂ ನಿದ್ರಾಕಾಶಶ್ರಮಶ್ವಾಸ ಶೃಂಗಾಶ್ರುಚರ್ದಿರೇತಸಾಂ ವಾತಸ್ಯ ರೋದೇನ ಮೋದಾವರ್ತರುಕ್ಲಮ ವಾತಮೂತ್ರ. ಏನು ಈ ಲೋಕ! ಶಾಂತಿ, ಜ್ಞಾನ, ಔಷಧಿ, ಇದು ಯಾವ ಸ್ಥಳ ಇದು? ಸ್ವಾಗತ. ಇದು ಆಯುರ್ವೇದ ಗುರುಕುಲ. ಇಲ್ಲಿ ಜೀವನವನ್ನು ಕಲಿಸುತ್ತಾರೆ, ಮಾತ್ರ ರೋಗವನ್ನಲ್ಲ. ಅದ್ಭುತ. ಆದರೆ ಹೇಳಿ, ಆಯುರ್ವೇದ ಎಂದರೇನು? ಇದು ಹೇಗೆ ಹುಟ್ಟಿತು? ರೋಗವೆಂಬುದು ಮೊದಲು ಹೇಗೆ ಬಂತು? ನೀನು ಕೇಳಿದ ಪ್ರಶ್ನೆಯು ಆಳವಾದ ಸರೋವರಗಳಂತಿವೆ. ಇಲ್ಲಿ ಸತ್ಯವನ್ನು ಕಲೆಯಲ್ಲಿ ಹೇಳುತ್ತಾರೆ. ನೃತ್ಯದಲ್ಲೂ, ನೃತ್ಯವಿಲ್ಲದ ಮೌನದಲ್ಲೂ, ರಂಗದಲ್ಲೂ, ರಾಗದಲ್ಲೂ ಉತ್ತರಗಳು ಉಸಿರಾಡುತ್ತವೆ. ಓಹೋ, ಕಲೆಯಲ್ಲಿ, ನೃತ್ಯದಲ್ಲಿ, ರಂಗದಲ್ಲಿ ಅದು ಹೇಗೆ? ಈ ಶಿಷ್ಯರನ್ನು ಒಮ್ಮೆ ನೋಡು. ಜಪಿಸುವವರ ಮೊರೆಗಲ್ಲಿ ಮೂಲ, ನೃತ್ಯ ಮಾಡುವವರ ಹೆಜ್ಜೆಯಲ್ಲಿ ಇತಿಹಾಸ, ರಂಗದಲ್ಲಿ ರೋಗದ ಹುಟ್ಟುಕತೆ, ಎಲ್ಲವೂ ಇಲ್ಲಿ ಕಲೆಗಳಲ್ಲಿ ಮರುಜೀವ. ಶಿಷ್ಯರೇ, ನಮ್ಮ ಅತಿಥಿಯ ಸಂಶಯಗಳಿಗೆ ಉತ್ತರವನ್ನು ನೀಡುತ್ತೀರೋ? ಆಜ್ಞಾಪಿಸಿ ಗುರುದೇವ. ಜ್ಞಾನವನ್ನು ಕಲೆಯ ರೂಪದಲ್ಲಿ ರಂಗಕ್ಕೆ ತರುವೆವು. ನೀನು ಕೇಳುವ ಅಗತ್ಯವಿಲ್ಲ. ಉತ್ತರಗಳು ಸ್ವತಃ ನಿನ್ನ ಮುಂದೆ ನೃತ್ಯಿಸಲಿದೆ. ಹಾಗೇ ಆಗಲಿ.
ಕ್ಷಣ ಲೋಕದ ಸಂಕಟ ಪರಿಹಾರಕ್ಕಾಗಿ ಸುರರು ಅಸುರರು ಒಂದೇ ರಣರಂಗದಲ್ಲಿ ಮಂದರ ಪರ್ವತವೇ ಮಂಥನದ ದಂಡ, ವಾಸುಕಿಯೇ ಅಲೆಗಳ ಹಗ್ಗ. ಈ ಮಹಾದೃಶ್ಯದಿಂದ ಅಮೃತವೂ ಹುಟ್ಟಿದ್ದು, ವಿಷವೂ ಹೊರಬಂತು. ಯಾವಾಗ ಸಮತೋಲನ ಕಳೆದು ಹೋಗುತ್ತದೆ, ಆ ಸಂದರ್ಭದಲ್ಲಿ ಮಥನ ಅಗತ್ಯವಾಗುತ್ತದೆ. ಬಾಹ್ಯ ಲೋಕಕ್ಕೂ ಅಂತರಂಗಕ್ಕೂ. ಸುರರು ಅಸುರರು ಎಂದರೆ ನಮ್ಮೊಳಗಿನ ಶಕ್ತಿಗಳೇ. ಒಂದೆಡೆ ಅಮೃತ, ಇನ್ನೊಂದೆಡೆ ವಿಷ. ಇದನ್ನು ಅರಿಯುವ ಕಲೆ, ಅದುವೇ ಆಯುರ್ವೇದ. ಹೀಗೋ ಸಮತೋಲನದ ಹುಡುಕಾಟ ಆರಂಭವಾಗುತ್ತಿದೆ. ಧ ಧ ಧ ಧ ಧ ಧ ದಿಗಿ ದಿಗಿ ಧ ದಿಗಿ ದಿಗಿ ಧ ದಿಗಿ ದಿಗಿ ಧ ತ ತ ತ ಧ ದಿಗಿ ದಿಗಿ ಧ ದಿಗಿ ದಿಗಿ ಧ ದಿಗಿ ದಿಗಿ ಧ ತ ತ ತ ಧ ದಿಗಿ ದಿಗಿ ಧ ದಿಗಿ ದಿಗಿ ಧ ದಿಗಿ ದಿಗಿ ಧ ತ ತ ತ.
ತ್ಯಾಗ, ಸತಿಯ ಅನಂತ ಪ್ರೀತಿ ಇವೆಲ್ಲ ಸೇರಿ ರಚಿಸಿದೆ ದೇವಲೋಕದ ಅತ್ಯಂತ ಗಂಭೀರ ಅಧ್ಯಾಯ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ
ಲೋಕದ ಮೊದಲ ನೆರಳು. ಕೊನೆಗೆ ಇವನ ಕೃಪೆಯಿಂದ ದಕ್ಷನ ಗರ್ವಶಮನವಾಯಿತು. ಅವನ ತಲೆಯ ಬದಲು ಪಶುತಲೆ ಸ್ಥಾಪಿಸಲಾಯಿತು. ವಿನಯದ ಪಾಠ, ಅಹಂಕಾರದ ಅಂತ್ಯ. ಇದರಿಂದ ಪ್ರಾರಂಭವಾಯಿತು ರೋಗಗಳ ಮೂಲ, ಅಹಂಕಾರದ ಮಿತಿ ಮತ್ತು ಸಮತೋಲನದ ಅಗತ್ಯ. ಅಬ್ಬಬ್ಬಬ್ಬಬ್ಬ, ಈ ದಕ್ಷ ಸತಿ ವೀರಭದ್ರರ ಕತೆ ಮನಸ್ಸನ್ನೇ ಕದಡುತ್ತಿದೆ. ಆದರೆ ಈ ದೈವ ಕಥೆಗಳು ಆಯುರ್ವೇದದೊಂದಿಗೆ ಹೇಗೆ ಸೇರಿವೆ? ರೋಗವು ಕಥೆಯಿಂದ ಹೇಗೆ ಹುಟ್ಟುತ್ತದೆ? ಎಲೆ ಲೋಕ ಜಿಜ್ಞಾಸು, ಕಥೆಯು ಕತೆ ಮಾತ್ರವಲ್ಲ, ಅದು ತತ್ವದ ರೂಪಕ. ದಕ್ಷನ ಅಹಂಕಾರ, ಅಸಮತೋಲನ, ಸತಿಯ ದುಃಖ, ಮಾನಸಿಕ ವ್ಯಥೆ, ವೀರಭದ್ರ ಜ್ವರ, ರೋಗದ ಉದ್ಭವ, ಇವೆಲ್ಲವೂ ಹೊರಗಿನ ಲೋಕದಲ್ಲಿಯೂ ನಿನ್ನೊಳಗಿನ ಲೋಕದಲ್ಲಿಯೂ ನಡೆಯುತ್ತಲೇ ಇವೆ. ಅಗೋ, ಅರ್ಥವಾಯಿತೇನೋ. ಮತ್ತೆ ನಿಸ್ಸಂದೇಹ, ಅಂದರೆ ರೋಗವು ದೈವದಿಂದ ಹುಟ್ಟುವುದಲ್ಲ, ನಮ್ಮೊಳಗಿನ ಹಾಗೂ ಹೊರಗಿನ ಅಸಮತೋಲನೆಯಿಂದ ಉದ್ಭವವಾಗುವುದೇ? ಹೌದು. ಪಿಂಡಾಂಡದಲ್ಲಿಯೂ ಬ್ರಹ್ಮಾಂಡದಲ್ಲಿಯೂ ನಿರಂತರವಾಗಿ ಸೃಷ್ಟಿ ಲಯದ ಪ್ರಕ್ರಿಯೆಗಳು ನಡೆಯುತ್ತಿರಲು ವಿರಾಮವಿಲ್ಲದ ಪ್ರವಾಹವೊಂದು ಗುಣಗಳಲ್ಲಿಯ ಪರಿವರ್ತನೆಗಳನ್ನು ನಡೆಸುತ್ತಲೇ ಇದೆ. ಇದೇ ಶರೀರದಲ್ಲಿಯೂ ವಿಶ್ವದಲ್ಲಿಯೂ ನಡೆಯುತ್ತಿರುತ್ತದೆ. ಇದೇ ಆಯುರ್ವೇದದ ಆಳವಾದ ತತ್ವ. ಬಾಹ್ಯಲೋಕ, ಲೋಕ, ಅಂತರ್ಲೋಕ, ಪುರುಷ ಇವೆರಡೂ ಸಮವಾಗಿದ್ದಾಗ ಆರೋಗ್ಯ, ಅಸಮವಾದಾಗ ರೋಗ. ಇದು ಅದ್ಭುತ. ಈ ಲೋಕ ಪುರುಷರ ಸಂಬಂಧ ನಾನು ತಿಳಿದುಕೊಳ್ಳಲೇಬೇಕು. ಅದಕ್ಕಾಗಿ ಮುಂದಿನ ದೃಶ್ಯ ಲೋಕ ಪುರುಷ ಸಾಮ್ಯವಾದ ಸಂವಾದ, ರೋಗದ ನಿಜ ಮೂಲಗಳನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವ ಪ್ರವೇಶ ದ್ವಾರವೇ ಅದು. ಇಗೋ ಈಗ ನಿನ್ನ ಮುಂದೆ. ಯಾವಾಗ ಲೋಕ ಪುರುಷರು ಪರಸ್ಪರ ಮುಖಾಮುಖಿಯಾಗುತ್ತಾರೋ ಆಗಲೇ ಮಾನವ ಕಾಯದ ರಹಸ್ಯಗಳು ತೆರೆದಾಡುತ್ತವೆ. ಈಗ ಬಂದರು ಲೋಕ ಪುರುಷ. ನಾನು ಅನಂತ, ನಾನೇ ಬ್ರಹ್ಮಾಂಡ, ನನ್ನಲ್ಲೇ ಎಲ್ಲ ತತ್ವಗಳ ನಾಟ್ಯ. ಎಲೆ ಪುರುಷ, ನಿನ್ನ ದೇಹ ನಿನ್ನದಲ್ಲ, ನಿನ್ನ ದೇಹ ನನ್ನದೇ. ನನ್ನ ಮಣ್ಣು ನಿನ್ನ ಅಂಗ, ನನ್ನ ಗಾಳಿ ನಿನ್ನ ಪ್ರಾಣ. ಇದುವೇ ಸಾಕಲ್ಲವೇ? ನೀನೇ ನಾನು, ನಾನೇ ನೀನು. ಓಹೋ, ಸೂರ್ಯನನ್ನೇ ಬೆಂಕಿಯ ಬೀಜವೆಂದಾಗಿ ಹೇಳುವ ಧೈರ್ಯ. ಸರಿ ಸರಿ, ಅಹಂಕಾರದ ತೋಣಿಯಲ್ಲಿ ತೇಲಿ ಹೋಗು. ಇನ್ನೇನು ಅಲೆಗಳ ಮೊದಲೇ ನೀರಡಿಯಲ್ಲಿ ಪಾಠ ಕಲಿಯುವೆ. ಲೋಕ ಮುಸುಕಾಗಿ ಮಾಯವಾದ ಕ್ಷಣ, ಪುರುಷನು ನಿಯಮವಿಟ್ಟ ಕ್ಷಣ, ಮಿಥ್ಯ ಆಚಾರ ವಿಹಾರದಲ್ಲಿ ಪತನದ ರುಚಿಯನ್ನು ಆಸ್ವಾದಿಸುತ್ತಿದ್ದ, ಅತಿಭುಕ್ತಿ ಅತಿನಿದ್ರೆಯಲ್ಲಿ ಮುಳುಗಿ ಒಂದೊಂದು ಗ್ರಾಸವು ಪಾಪದ
ದಿಗಿಡಿತ ದಿಗಿದಿಗಿತ ದಿಗಿಡಿತ ನಿನ್ನೊಳಗೆ ಜಾರುವೆನು ನಿಶ್ಶಬ್ದವಾಗಿ ತರುವೆನು ನಿನ್ನ ನಿದ್ರೆಗೆ ನಡುಕದ ಛಾಯೆ. ನಿನ್ನ ಹೃದಯಕ್ಕೆ ಗೊಂದಲದ ಮಾಯೆ ನನ್ನ ಹೆಜ್ಜೆ ಕೇಳಿಸದು ನನ್ನ ರೂಪ ಕಾಣಿಸದು ಆದರೆ ನಡುಕ ಕಂಪನ ಅದೇ ನಾನು ವಾದ ಪುರುಷ ನಿನ್ನೊಳಗಿನ ಆಲೋಚನೆಗೆ ಕೆಂಪು ಕಿರಣ ಕೊಡುವುದು ನಾನು ಪಿತ್ತ ನಿನ್ನ ಬುದ್ಧಿ ಕಟುತನ ದೃಷ್ಟಿಗೆ ಸ್ಪಷ್ಟತೆ ಇವೆಲ್ಲವೂ ನನ್ನ ದಾನ ನನ್ನ ಜ್ವಾಲೆಯನ್ನು ಲಘುವಾಗಿ ತೆಗೆದುಕೊಳ್ಳಬೇಡ ನಾನು ಬೆಳಕು ಕೊಡುತ್ತೇನೆ ಆದರೆ ಜ್ವಾಲೆ ಹೆಚ್ಚಾದರೆ ಬೆಳಕು ಬೆಂಕಿಯಾಗಿ ನಿನ್ನನ್ನು ಸುಟ್ಟುಕೊಳ್ಳುತ್ತೀಯ ನಿಶ್ಚಲ ಪರ್ವತದ ನೆತ್ತರು ನಾನು ಬರುವೆನು ಮಂದಗತಿಯಲ್ಲಿ ನಾನು ಅತಿಯಾಗಿ ಏರಿದರೆ ನಿನ್ನ ಜೀವನಕ್ಕೆ ಬೀಳುತ್ತದೆ ಭಾರ ನಿನ್ನ ಮನಸ್ಸು ಮಂದಗೊಳ್ಳುತ್ತದೆ ನಿನ್ನ ಚಲನೆ ಗುಮ್ಮಟದ ಮಣ್ಣಿನಂತೆ ಜಡವಾಗುತ್ತದೆ ನಿನ್ನ ಉಸಿರು ನಿನ್ನದೇ ದೇಹದಲ್ಲಿ ಸೆರೆ ಹಿಡಿಯುತ್ತದೆ ಅದೇ ನಾನು ಕಪ ನಾನೊಂದು ದೇಹದ ರೋಗವಲ್ಲ ನಾನು ಇಡೀ ಸಮೂಹದ ಶ್ವಾಸವೇ ಕೈ ಮೂಡಿಸುವ ಮಹಾಪ್ರಭಾವ ನಾನೇ ಜನಪದೋದ್ವಂಸ ಯಾವಾಗ ಭೂಮಿ ಕಲುಷಿತ ಜಲವಿಷದ ಕಾಲ ಪ್ರಕ್ಷುಬ್ಧ ವಾಯು ದುರ್ಗಂಧಿತವಾಗುವೋ ಅಂದಿಗೆ ನಾನು ಪ್ರತ್ಯಕ್ಷ ಒಬ್ಬ ಮನುಷ್ಯ ತಪ್ಪು ಮಾಡಿದರೆ ಅವನು ಮಾತ್ರ ಬೀಳುವನು ಆದರೆ ಆದರೆ ಇಡೀ ಜಗತ್ತೇ ತಪ್ಪು ಮಾಡಿದರೆ ನಾನು ಸರ್ವನಾಶದ ಪ್ರವಾಹವಾಗಿ ಬರುವೆನು ಎಲ್ಲಿ ಜನಾಂಗ ಕುಗ್ಗುತ್ತದೋ ಎಲ್ಲಿ ಸಂಕುಲ ನಡುಗುತ್ತದೋ ಎಲ್ಲಿ ಗ್ರಾಮ ನಗರ ರಾಜ್ಯಗಳು ಉಸಿರು ಕಳೆದುಕೊಳ್ಳುತ್ತದೋ ಅಲ್ಲಿ ನನಗೆ ಪ್ರತ್ಯಕ್ಷ ಮನುಷ್ಯನೇ ನಿನ್ನ ಅಹಂಕಾರ ಒಂದರಲ್ಲ ಇಡೀ ಜಗತ್ತವನ್ನೇ ನಿನ್ನಂತೆ ರೂಪಿಸಬೇಡ ಇಲ್ಲದಿದ್ದರೆ ನಾನು ವಾತ ಪಿತ್ತ ಕಫಗಳನ್ನೇ ನಿನ್ನ ವಿರುದ್ಧವಾಗಿ ಸೇನೆಗಳಾಗಿ ನಿಲ್ಲಿಸುತ್ತೇನೆ ಈ ಸಂಚಲನ ಈ ಸಂಹಾರ ನನ್ನೊಳಗೆ ಶುರುವಾದದ್ದನ್ನು ನನ್ನ ಮೇಲೆ ಹೇಗೆ ಹಾಕುತ್ತೀರಿ? ವಾತ ಪಿತ್ತ ಕಫ ನೀವು ಶತ್ರುಗಳಲ್ಲ, ನೀವು ಜೀವದ ಶಕ್ತಿಗಳು. ಆದರೆ ಸಮತೋಲನ ಕಳೆದುಕೊಂಡರೆ ನೀವೇ ರೋಗವಾಗಿ ಬದಲಾಗುತ್ತೀರಿ. ಪುರುಷ, ನೀನು ನನ್ನಿಂದ ಬೇರೆಯಲ್ಲ, ನಾನು ನಿನ್ನಿಂದ ಬೇರೆಯಲ್ಲ. ಯತ್ ಪಿಂಡೆ ತದ್ ಬ್ರಹ್ಮಾಂಡೆ. ನಿನ್ನೊಳಗಿನ ಅಸ್ಥಿರತೆ ಲೋಕದಲ್ಲಿ ಆಂಧ್ರವಾಯು, ನಿನ್ನೊಳಗಿನ ದಹನ ಲೋಕದಲ್ಲಿ ಅಗ್ನಿಪಾತ, ನಿನ್ನೊಳಗಿನ ಜಡತೆ ಲೋಕದಲ್ಲಿ ಸ್ತಬ್ಧತೆ. ಹೌದು ಪುರುಷ, ಆರೋಗ್ಯವೆಂದರೆ ದಮನವಲ್ಲ, ಅರಿವು. ವಿಜಯವೆಂದರೆ ಅಹಂಕಾರವಲ್ಲ, ಸಮತೋಲನ. ನನ್ನಲ್ಲಿ ಋತುಗಳಿವೆ, ನನ್ನಲ್ಲಿ ದಿನ ರಾತ್ರಿಗಳಿವೆ.
ನನ್ನಲ್ಲಿ ಉತ್ಕರ್ಷವೂ ಇದೆ, ವಿನಾಶವೂ ಇದೆ. ವಾತ, ಚಲಿಸು, ಆದರೆ ಚದುರಬೇಡ. ಪಿತ್ತ, ಹೊತ್ತಿಸು, ಆದರೆ ಸುಡಬೇಡ. ಕಫ, ಕಟ್ಟಿ ಹಿಡಿ, ಆದರೆ ಬಂಧಿಸಬೇಡ. ಇದನ್ನೇ ಆಯುರ್ವೇದ ಹೇಳುತ್ತದೆ. ಇದನ್ನೇ ಲೋಕ ಪುರುಷ ಸಾಮ್ಯವಾದ ಸಾರ ಎನ್ನುತ್ತೇವೆ. ನಮ್ಮ ಜೀವನವೇ ನಮ್ಮ ಚಿಕಿತ್ಸೆಯಾದಾಗ ರೋಗಕ್ಕೆ ಇಲ್ಲಿ ಸ್ಥಾನವೇ ಇಲ್ಲ. ಗುರುವರ್ಯ, ನೀವು ಮಾತನಾಡಿದಾಗ ಶಾಸ್ತ್ರ ಮಾತ್ರವಲ್ಲ, ಶಾಂತಿಯೇ ಹರಿಯುತ್ತದೆ. ಇದು ಆಯುರ್ವೇದವೇ ಅಥವಾ ಜೀವನದ ಸಾರವೇ? ಜಿಜ್ಞಾಸು, ಶಾಸ್ತ್ರವು ಪುಸ್ತಕದಲ್ಲಿ ಹುಟ್ಟಿದರೂ ಆಯುರ್ವೇದ ಜೀವನದಲ್ಲಿ ಉಸಿರಾಡುತ್ತದೆ. ಮತ್ತೆ ಗುರುದೇವ, ಆರೋಗ್ಯವನ್ನು ನಿತ್ಯ ಹೇಗೆ ಕಾಪಾಡಬೇಕು? ಔಷಧವಿಲ್ಲದೆ ಸಾಧ್ಯವೇ? ಔಷಧವು ಅಗತ್ಯವಾಗುವುದು ನಾವು ನಮ್ಮ ಕರ್ತವ್ಯ ಮರೆತಾಗ. ಬೆಳಗ್ಗಿನ ಕಾಲಕ್ಕೆ ಎದ್ದರೆ ದೇಹ ಜಾಗೃತವಾಗುತ್ತದೆ. ಹಸಿವಿಗೆ ಆಹಾರ ಕೊಟ್ಟರೆ ಅಗ್ನಿ ಸಂತೃಪ್ತವಾಗುತ್ತದೆ. ಕಾಲಕ್ಕೆ ವಿಶ್ರಾಂತಿ ಕೊಟ್ಟರೆ ಪ್ರಾಣ ಪುನಃ ಹೊಳೆಯುತ್ತದೆ. ಮತ್ತೆ ಮನಸ್ಸು ಗುರುವರ್ಯ, ಅದು ಅಶಾಂತವಾದರೆ? ಮನಸ್ಸಿಗೆ ಮೊದಲ ಔಷಧ ಸತ್ಯ ಮತ್ತು ನಿಯಮ. ಅಹಂಕಾರವೇ ಮೊದಲ ರೋಗ, ಸಮತೋಲನವೇ ಶ್ರೇಷ್ಠ ಚಿಕಿತ್ಸೆ. ಅಂದರೆ ಆಯುರ್ವೇದವೆಂದರೆ ಬದುಕನ್ನು ಸರಿಯಾಗಿ ನಡೆಸುವ ಶಾಸ್ತ್ರವೇ? ಹೌದು ಜಿಜ್ಞಾಸು. ದೇಹ, ಮನ, ಲೋಕ ಎಲ್ಲವೂ ಒಂದೇ ಲಯದಲ್ಲಿ ಚಲಿಸಿದಾಗ ಆರೋಗ್ಯವು ಸ್ವತಃ ನೃತ್ಯವಾಗುತ್ತದೆ. ಅದಕ್ಕಾಗಿ ಆಯುರ್ವೇದ ಕೇಳುತ್ತದೆ, ನೀನು ಏನು ತಿನ್ನುತ್ತಿ, ನೀನು ಹೇಗೆ ಬದುಕುತ್ತಿ, ನಿನ್ನ ಮನಸ್ಸು ಯಾವ ದಿಕ್ಕಿನತ್ತ ಚಲಿಸುತ್ತಿದೆ. ಔಷಧಿ ಕೊಡುವ ಮೊದಲು ನಿನಗೆ ಜವಾಬ್ದಾರಿ ಕಲಿಸುತ್ತದೆ. ರೋಗ ಬಂದ ಮೇಲೆ ಕೊಡುವ ಚಿಕಿತ್ಸೆ ಮತ್ತು ರೋಗ ಬರುವ ಮುನ್ನ ತಡೆಯುವುದು ಎರಡು ಆಯುರ್ವೇದ. ಇದೇ ಭವಿಷ್ಯದ ಆರೋಗ್ಯ. ದಿನಚರ್ಯ ಶಿಸ್ತು ಕಲಿಸುತ್ತದೆ, ಋತುಚರ್ಯ ಪ್ರಕೃತಿಗೆ ಹೊಂದಿಸುತ್ತದೆ, ಆಚಾರ ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಸದ್ವೃತ್ತ ಪ್ರಕೃತಿಗೆ ಹೊಂದಿಸುತ್ತದೆ, ಆಚಾರ ಸಮಾಜವನ್ನು ಆರೋಗ್ಯವಂತರಾಗಿಸುತ್ತದೆ. ಭವಿಷ್ಯದ ವೈದ್ಯಕೀಯ ಯಂತ್ರಗಳಲ್ಲಿ ಮಾತ್ರ ಅಲ್ಲ, ಅದು ಜಾಗೃತಿಯಲ್ಲಿ, ಜವಾಬ್ದಾರಿಯಲ್ಲಿ ಮತ್ತು ಜೀವನ ಶೈಲಿಯಲ್ಲಿ ಆರೋಗ್ಯವನ್ನು ಕಾಪಾಡುವುದು. ಇದೇ ಭವಿಷ್ಯದ ಆರೋಗ್ಯ. ಆ ಜ್ಞಾನವನ್ನು ಯಾರು ಹೊತ್ತುಕೊಳ್ಳಬೇಕು? ಈ ಜ್ಞಾನವನ್ನು ಮುಂದಕ್ಕೆ ಕೊಂಡೊಯ್ಯುವವರು ಯಾರು? ನಾವು ಕೊಂಡೊಯ್ಯುತ್ತೇವೆ. ಆರೋಗ್ಯವನ್ನು ಕಾಪಾಡುವ ಜವಾಬ್ದಾರಿ ನಿಮ್ಮದಷ್ಟೇ ಅಲ್ಲ, ಇಲ್ಲಿರುವಂತಹ ಎಲ್ಲರದ್ದು. ಅದು ಹೌದು ಹೌದು. ಲೋಕ ಬದಲಾಗುತ್ತಿದೆ. ಹವಾಮಾನ, ಆಹಾರ, ಜೀವನ ಶೈಲಿ ಎಲ್ಲವೂ ವೇಗವಾಗಿದೆ. ಆದರೆ ಶಾಸ್ತ್ರ ನಿಧಾನವಾಗಿದೆ. ಇದರಲ್ಲೇ ಶಾಶ್ವತ ಸತ್ಯವಿದೆ. ನಾವು ರೋಗಕ್ಕೆ ಹೆದರಬೇಕಿಲ್ಲ, ರೋಗದ ಮೂಲವನ್ನು ತಿಳಿಯಬೇಕು. ದೇಹವನ್ನು ಯಂತ್ರವನ್ನಾಗಿ ಅಲ್ಲ, ಪ್ರಕೃತಿಯ ಪ್ರತಿರೂಪವಾಗಿ ನೋಡಬೇಕು. ಆರೋಗ್ಯ ಎನ್ನುವುದು ಕೇವಲ ನೋವು ಇಲ್ಲದಿರುವುದು ಅಲ್ಲ, ಮನಸ್ಸು, ದೇಹ, ಸಮಾಜ ಒಂದಾಗಿರುವ ಸ್ಥಿತಿ. ಪ್ರಕೃತಿಯನ್ನು ಅರಿತಾಗ ದೇಹವನ್ನು ಅರಿಯುತ್ತೇವೆ, ದೇಹವನ್ನು ಅರಿತಾಗ ಆರೋಗ್ಯವನ್ನು ಕಾಪಾಡುತ್ತೇವೆ. ಇದಕ್ಕೆ ದಾರಿ ಹೇಳುವುದೇ ಆಯುರ್ವೇದ. ಮಹಾವಿಷ್ಣುವತಾರಿ ಲೀಲಾಮಯ ಸದಾ ಕಲಶಹಸ್ತಾಯ ಲೋಕಪ್ರಿಯ ಇದೇ ಭೂಮಿ ಧನ್ವಂತ್ರಿ ದೇವಾಲಯ ಶರೀರಕ್ಕೆ ಇನ್ನಿಲ್ಲ ರೋಗ ಭಯ ಇಲಿ ಬೇರು ಕಾಂಡದಲ್ಲೂ ಬರೆದಿಟ್ಟ ವೇದ ಪ್ರತಿ ಸೃಷ್ಟಿ ಕಣದಲ್ಲೂ ಸಹಜೀವಿಯಾದ ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣೋ ಹರಿ ವೈದ್ಯೋ
ಅಗ್ನಿವಾಯುಧರೆ ಮಹಾಪಂಚಭೂತಗಳು ನಿನ ಕೈ ಸೆರೆ ಪ್ರತಿ ದೇಹ ಸೃಷ್ಟಿಸಿದೆ ಅದರಿಂದಲೇ ಈ ಸೃಷ್ಟಿ ಸ್ಥಿತಿ ಲಯವು ನಿನ್ನಿಂದಲೇ ಸದಾ ರೋಗ ಸಂಪೂರ್ಣ ನವಬಿಂದು ದ್ವಾರ ಚಿದಾನಂದ ಚೈತನ್ಯ ಈ 7 ಚಕ್ರ ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣೋ ಹರಿ. ಧನ್ಯವಾದ ಧನ್ಯವಾದ